ಸುವರ್ಣ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಮಿಕ ಸಂಘಟನೆ ಡಾಕ್ಟರ್ ಹುಸೇನ್ ಎಸ್ ಗರುಡ್ ಅವರ ನೇತೃತ್ವದಲ್ಲಿ ಹೆಮ್ಮೆಯ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಬೆಂಗಳೂರಿನ ರಾಣಿ ಮಹಾರಾಣಿ ಆಡಿಟೋರಿಯಂ ಕಾಲೇಜಿನಲ್ಲಿ ಕೊಂಡಜ್ಜ ಸಭಾಂಗಣದಲ್ಲಿ ಈ ಕರ್ನಾಟಕದ ಯಜಮಾನ ಜೀವ ಹೋದರು ಜಗವೇನೇ ಅಂದರು ಮಾತು ತಪ್ಪದ ಯಜಮಾನ ಕೂಗಿ ಕೂಗಿ ಹುಟ್ಟಿದೆ ನಾನು ಕರುನಾಡ ಮಡಿಲಲ್ಲಿ ಅತ್ತಿಸೆಯಾರು ಕಾವೇರಿ ತೀರದಲ್ಲಿ ಹುಟ್ಟಿದೆ ನಾನು ಕರುನಾ ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಶ್ರೀಗಂಧದಂತ ಮನಸ್ಸು ಅವನ ಮಾತು ಜೇನಂತ ಸೊಗಸು ನಿಯತ್ತಿನಲ್ಲಿ ಸೋದರ ಅವನು ತಾಕತ್ತಿನಲ್ಲಿ ಸಾಗರ. ನಾನೊಬ್ಬ ದಂಡನಾಯಕ ಎಂದೆಂದು ನಿಮ್ಮೂರ ಸೇವಕ ಗೆದ್ದೆ ಗೆಲ್ಲುವ ಸೈನಿಕ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್. ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ. ಬೆಂಗಳೂರಿನ ಸುವರ್ಣ ಕರ್ನಾಟಕ ಕಾರ್ಮಿಕರ ವೇದಿಕೆ ವತಿಯಿಂದ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಸನ್ 2024-25ನೇ ಸಾಲಿನ ಹೆಮ್ಮೆಯ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಭಾವೈಕ್ಯತೆ ಕ್ಷೇತ್ರದಲ್ಲಿ ಸಲ್ಲಿಸಿದ ಸೇವೆಗಾಗಿ ಸಹಕಾರಿ ಧುರೀಣ ಲಾಳೆಮಶ ಕೆನ್ ನಾಯ್ಕೋಡಿ ಅವರಿಗೆ ಈಚೆಗೆ ಪ್ರದಾನ ಮಾಡಲಾಯಿತು. ಒಟ್ಟಿಗೆ ನಾವು ಹೆಮ್ಮೆಯ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಿ ಗೌರವಿಸುತ್ತೇವೆ. ವೇದಿಕೆ ಮೇಲಿರುವ ಗಣ್ಯಾತಿ ಗಣ್ಯರೆಲ್ಲ ಶ್ರೀ ಲಾಡ್ಲೆ ಮಶಾಕ್ ನಬಿಲಾಲ್ ಅವರು, ಶ್ರೀ ಫೆದರ್ ಟಚ್ ಕುಮಾರಿ ಲಾಸ್ಯ, ಶ್ರೀ ಯೋಗಾಚಾರ್ಯ ಡಾಕ್ಟರ್ ಎನ್ ಪರಶುರಾಮ್, ಕುಮಾರಿ ಕಾರ್ತಿಕ್ ಸಿ ಅಗಡೆ, ಈ 5 ಮಂದಿಗೆ ಹೆಮ್ಮೆಯ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಿ ಗೌರವಿಸ್ತಾ ಇದ್ದೇವೆ. ಸುವರ್ಣ ಕರ್ನಾಟಕ ಕಾರ್ಮಿಕರ ಸಂಘ ಹಾಗೂ ಎಂಎಂ ಭಾರತ್ ಟಿವಿಯ ವತಿಯಿಂದ ಬಂಧುಗಳೇ, ತಮ್ಮೆಲ್ಲರ ಒಂದು ಜೋರು ಚಪ್ಪಾಳೆ ಬರಲಿ. ಈಗ ಹೆಮ್ಮೆಯ ಕರ್ನಾಟಕ ಪ್ರಶಸ್ತಿನ ಪಡೆಯತಕ್ಕಂತಹ ಸಾಧಕರು ಹಲವಾರು ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಸಾಧನೆಯನ್ನು ಗೈದಿರತಕ್ಕಂತಹ ಸಾಧನೆಯನ್ನು ಗುರುತಿಸಿ ಇವತ್ತು ಪ್ರಶಸ್ತಿ ಪ್ರದಾನವನ್ನು ಮಾಡ್ತಾ ಇದೆ. ಹಾಗೆ ನಮ್ಮ ಬಲಭಾಗದಲ್ಲಿ ನಾನು ಇವಾಗ ಹೇಳುವಂತಹ ಕಲಾವಿದರು ಬರಬೇಕು. ಕುಮಾರ ವಿಶಾಖ್ ಸಿ ಅಕಡೆಯವರು ಬಲಭಾಗಕ್ಕೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಶ್ರೀ ಕುಮಾರ ರವಿರವರು ದಯಮಾಡಿ ಪ್ರಶಸ್ತಿ ಸ್ವೀಕರಿಸಬೇಕು. ರವಿ ಆರ್ ಅವರು, ಶ್ರೀ ಯಶವಂತ್ ಎಂ ಮಾರ್ದ್ರ ಅವರು ಶ್ರೀ ಯಶವಂತ್ ಎಂ ಮಾದರ ಹಾಗೂ ಮಾತೇಶ್ ಮಾರುತಿ ತಳವಾರ. ಮಗದೊಮ್ಮೆ ನಾವು ಮುಂದಿನ ಸುತ್ತಿನ ಪ್ರಶಸ್ತಿ ಪುರಸ್ಕೃತರ ಹೆಸರನ್ನ ಕರೀತಾ ಇದ್ದೇವೆ. ಕುಮಾರ ವಿಶಾಖ್ ಸಿ ಅಳೆಗರವರು, ಕುಮಾರ ರವಿ, ಶ್ರೀ ರವಿ ಆರ್ ಅವರು, ಶ್ರೀ ಯಶವಂತ್ ಎಂ ಮಾದರ, ಶ್ರೀ ಮಾಂತೇಶ ಮಾರುತಿ ತಳವಾರವರು ದಯಮಾಡಿ ವೇದಿಕೆ ಮೇಲೆ ಬಂದು ಹೆಮ್ಮೆಯ ಕರ್ನಾಟಕ ಪ್ರಶಸ್ತಿಯನ್ನ ಸ್ವೀಕರಿಸಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮ ಸೇವಾ ಕೈಂಕರ್ಯಗಳು ಮತ್ತಷ್ಟು ಮಗದಷ್ಟು ಒತ್ತುಂಡಕ್ಕೆ ಸಾಗಲಿ ಅಂತ ಹರ್ಷವನ್ನ ವ್ಯಕ್ತಪಡಿಸ್ತಾ ಈ ಒಂದು ಹೆಮ್ಮೆಯ ಕರ್ನಾಟಕ ಪ್ರಶಸ್ತಿಯನ್ನ ನಿಮ್ಮ ಮುಡಿಗೆ ಹೇರಿಸುವಂತಹ ಒಂದು ಪುಟ್ಟ ಪ್ರಯತ್ನ ನಮ್ಮ ಸುವರ್ಣ ಕರ್ನಾಟಕ ಕಾರ್ಮಿಕರ ವೇದಿಕೆಯದ್ದು. ಹಾಗೆ ಬಂಧುಗಳೇ, ನಿಮ್ಮ ಹೆಸರನ್ನ ಕರೆದಾಗ ದಯಮಾಡಿ ತಾವೆಲ್ಲರೂ ಕೂಡ ಎಡಭಾಗದಿಂದ, ನಾನು ಮೊದಲನೇ ಹೆಸರು ಯಾರು ಕರೆದಿದ್ವೋ ಅವ್ರು ಎಡಭಾಗದಿಂದ ಅದೇ ಆರ್ಡರ್ ಕೂತ್ಕೋಬೇಕು ಅಂತ ಹೇಳಿ ಒಂದು ಸವಿನಯ ಪ್ರಾರ್ಥನೆ. ತಾವೆಲ್ಲರೂ ಕೂಡ ನಮ್ಗೆ ಸಹಕರಿಸ್ತೀರಾ ಅನ್ಕೊಂಡಿದೀವಿ. ನಾವು ಯಾವ ಹೆಸರಿನ ಕರಿತೀವೋ ಅದೇ ಒಂದು ಎಡಭಾಗದಿಂದ ತಾವೆಲ್ಲರೂ ಕೂಡ ಆಸೀನರಾಗಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಹೆಮ್ಮೆಯ ಕರ್ನಾಟಕ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡಂತೆಲ್ಲ ಸಾಧಕರಿಗೂ ಕೂಡ ಕಾರ್ಯಕ್ರಮದಲ್ಲಿ ಅನ್ವಾಲ್ದ ಕೈಲಾಸಪತಿ ಸ್ವಾಮೀಜಿ, ಡಾಕ್ಟರ್ ಎಸ್ಪಿ ದಯಾನಂದ್, ಲೋಕಾಪುರದ ಚಂದ್ರಶೇಖರ್ ಸ್ವಾಮೀಜಿ, ವೇದಿಕೆ ರಾಜ್ಯಾಧ್ಯಕ್ಷ ಹುಸೇನ್ ಎಫ್ಕೆ, ಚಿತ್ರನಟಿ ಪ್ರೇಮಾ, ಅಂಜನ್ ಪಿ ಶಂಕರ್, ವಕೀಲ ಮಂಜುನಾಥ್ ಜಿ, ಸತೀಶ್ ಕಡುಬೊಂಬ್ಸ್ ಇದ್ದರು.
ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಕಾರ್ಯಗಳನ್ನ ಸೇವೆಗಳನ್ನ ಮತ್ತಷ್ಟು ಮಗದಷ್ಟು ಉತ್ತುಂಗಕ್ಕೆ ಏನೆಂದು ಕಾರಣೀಭೂತರಾದಂತವರು ಸುವರ್ಣ ಕರ್ನಾಟಕ ಕಾರ್ಮಿಕರ ವೇದಿಕೆ MMTBಯ ಸಂಸ್ಥಾಪಕರಾದಂತಹ ವಸೀಂದ್ರವರು ಶ್ರೀಯುತರಿಂದ ನಮ್ಮೆಲ್ಲರಿಗೂ ಸ್ವಾಗತ ಹಾಗೂ ಪ್ರಾಸ್ತಾವಿಕರವರು. ಮಾತು ಕಡಿಮೆ, ಕೆಲಸ ಜಾಸ್ತಿ, ಹಾಗಾಗಿ ತೋರಿಸ್ಬೇಕು. ಇವತ್ತಿನ ಈ ಶುಭ ಸಂಜೆ ಗಳಿಗೆಯಲ್ಲಿ ತಮಗೆಲ್ಲರಿಗೂ ನನ್ನ ಕಡೆಯಿಂದ ಸ್ವಾಗತವನ್ನು ಹೇಳ್ತಾ, ಹಾಗೆ ಸಾವಿರಾರು ಕೆಲಸಗಳಿದೆ ಅವರಿಗೆ ಅಂತದನ್ನ ಇವತ್ತು ತಮ್ಮ ಕೆಲಸ ಇವತ್ತು ಎಷ್ಟೊಂದು 5ನೇ ಕಾರ್ಯಕ್ರಮ ಇವತ್ತು. ನಿಜವಾಗ್ಲೂ ನನಗೆ ಖುಷಿ ಆಗುತ್ತೆ. ಅಂತ ಒಂದು ಕೆಲಸ ಬಿಟ್ಟು ನನ್ನ ಕಾರ್ಯಕ್ರಮ ಬಂದಿದ್ದಂತ ನಮ್ಮ ದಯಾನಂದ್ ಸರ್ಗೂ ನನ್ನ ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಹಾಗೇನೆ ಇನ್ನೊಬ್ಬರು ನಮ್ಮ ಹೇಳಲಿಕ್ಕೆ ಖುಷಿ ಆಗುತ್ತೆ, ಸಣ್ಣ ವಯಸ್ಸಲ್ಲಿ ಒಂದು ತಮ್ಮದೇ ಆದ ಹೆಸರನ್ನು ಮಾಡತಕ್ಕಂತ ಅಂಜನ್ ಅವರನ್ನು ಕೇಳಿರ್ಬೋದು ನೀವು. ಇವರು ದರ್ಶನ್ ಸರ್ ಇದಲ್ಲ, ಅವರು ಜಿಮ್ ಮಾಸ್ಟರ್ ಮತ್ತು ಹಾಗೂ ನಟರು. ಈಗ ಅವರು ಆಲ್ರೆಡಿ ಒಂದು 5 ಫಿಲ್ಮ್ಗಳನ್ನ ರಿಲೀಸ್ ಮಾಡಿದ್ದಾರೆ. ಇದೇ ವೇದಿಕೆಯಲ್ಲಿ ನಾವು ಅವರ ಫಿಲ್ಮ್ ಕ್ಲಿಪ್ ಅನ್ನು ನಾವು ಬಿಡುಗಡೆ ಮಾಡಬೇಕಂತ ನಾವು ಆಲೋಚನೆ ಮಾಡಿದ್ವಿ. ನಾವು ತಮಗೂ ಸಹ ಸ್ವಾಗತ ಸರ್, ಧನ್ಯವಾದ. ಹಾಗೆ ಒಬ್ರು ಪ್ರತಾಪ್ ಸಿಂಹ ಅವರು, ಇವರು ನನಗೆ ತುಂಬಾ ಆತ್ಮೀಯರು. ನಾನು ಯಾವಾಗ ನಿಮಗೆ ಗೊತ್ತಿದೆ, ನಿಮ್ಮ ಜೊತೆ ಬಂದಿದ್ದಾರೆ. ಮಾತಿನೊಳಗ ಪ್ರೀತಿ ಇರಬೇಕು, ಮಾತಿನೊಳಗ ಸಂದೇಶ ಇರಬೇಕು, ಮಾತಿನೊಳಗ ಸಂಘಟನೆ ಇರಬೇಕು. ಅಂದ್ರೆ ಮಾತಾಡ್ಬೇಕು. ಮಾತಾಡಿದ್ರೆ ತೂಕದ ಮಾತು ಮಾತಾಡ್ಬೇಕಂದ್ರೆ ಇದಕ್ಕೆ ಸುಮ್ಕೊಂಡಿರ್ಬೇಕಂತ ನೋಡಿ. ನಮ್ಮ ಗೊತ್ತಾಗ ನೋಡ್ರಿ, ಮಾತಾಡಿದ್ರೆ ಯಾರು ಚಲೋ ಮಾತಾಡಿ. ಪ್ರಶಸ್ತಿ ಪುರಸ್ಕೃತರು ಅನ್ನಪೂರ್ಣ ಮಹೇಶ್ ಮನಾಪುರ ಅವರಿಗೆ ಜೋರು ಚಪ್ಪಾಳೆ ಮೂಲಕ ವೇದಿಕೆಗೆ ಆಹ್ವಾನಿಸಿದರು. ಎಲ್ಲರಿಗೂ ನನ್ನ ಹಾರ್ದಿಕ ಅಭಿನಂದನೆಗಳು. ಕನ್ನಡ ರಾಜ್ಯೋತ್ಸವದ ದಿನದಂದು ಪ್ರಾರ್ಥನೆ ಕಾರ್ಯಗಳನ್ನ ಸೇವೆಗಳನ್ನ ಮತ್ತಷ್ಟು ಮಗದಷ್ಟು ಉತ್ತುಂಗಕ್ಕೆ ಏನೆಂದು ಕಾರಣೀಭೂತರಾದಂತವರು ಸುವರ್ಣ ಕರ್ನಾಟಕ ಕಾರ್ಮಿಕರ ವೇದಿಕೆ MMTBಯ ಸಂಸ್ಥಾಪಕರಾದಂತಹ ವಸೀಂದ್ರವರು ಶ್ರೀಯುತರಿಂದ ನಮ್ಮೆಲ್ಲರಿಗೂ ಅವರಿಗೆ ತಾಯಿ ಚಾಮುಂಡೇಶ್ವರಿ ಆಯುಷ್, ಆರೋಗ್ಯ, ಸಂತೋಷ, ಸಮೃದ್ಧಿ, ನೆಮ್ಮದಿ ಎಲ್ಲವನ್ನ ನೀಡಲಿ ಅಂತ ಹೇಳಿ ನಾವು ದೇವರಲ್ಲಿ ಕೇಳ್ಕೊತೇವೆ. ಕಾರಣ ಇಷ್ಟೇ, ನಾವಿಬ್ರು ನಗರತ್ತ ಚೆನ್ನಾಗಿದ್ದಷ್ಟು ನಮ್ಮ ಕನ್ನಡ ಉಳಿಯುತ್ತೆ. ಇವರ ಮನಸ್ಸು, ಉಸಿರು, ಬದುಕು ಕನ್ನಡವಾಗಿದೆ. ವಾರ್ಷಿಕೋತ್ಸವ ದಿನದ ಕೂಡ ಒಂದು ಕನ್ನಡದ ಹಬ್ಬದ ಮೂಲಕ ಆಚರಣೆ ಮಾಡ್ತಿದಾರಲ್ಲ, ಇವರಿಗೆ ಒಂದು ದೊಡ್ಡ ಸಲಾಂ, ನಿಮ್ಮೆಲ್ಲರ ಒಂದು ಪ್ರೀತಿಯ ಸಲಾಂ. प्यार की गलियां, बाग की कलियां, सब रंग रलियां पूछ रही है. ನಮ್ಮ ಬಂಧ ಅನುಬಂಧ ಸ್ವರ್ಗವೇ ನಾಚುವ ಹಾಗಿದೆ. ಇಲ್ಲಿ ಮೊಗ್ಗು ಅರಳಿದರೆ ಹೂವಿಗೆ 1000 ವರ್ಷವೇ. ಸ್ವರ್ಗವೇ ನಾಚುವ ಹಾಗಿದೆ. ಇಲ್ಲಿ ಮೊಗ್ಗು ಅರಳಿದರೆ ಹೂವಿಗೆ 1000 ವರ್ಷವೇ.
ಅಂಕುಡೊಂಕು ದಾರಿ ಬ್ಯಾಡ, ಸುಂಕವಿಲ್ಲ ದೂರ ಬ್ಯಾಡ, ಅಂಕೆ ಇಲ್ದ ಶಂಕೆ ಬ್ಯಾಡ, ಸಂತೆಯಲ್ಲಿ ಚಿಂತೆ ಬ್ಯಾಡ, ಅಂತೆ ಕಂತೆ ಮಾತೆ ಬ್ಯಾಡ, ಗುಂಕು ಬಿಂಕವೆಲ್ಲ ಬ್ಯಾಡ. ದುಃಖಕ್ಕೆ ಹೇಳುವಿ ಎವ್ರಿಡೇ ಬಿ ಹ್ಯಾಪಿ. ದುಃಖಕ್ಕೆ ಹೇಳು ಏಳೇಳು ಜನ್ಮವೇ ಬರಲಿ ಈ ಮಣ್ಣಲ್ಲಿ ನಾನು ಹುಟ್ಟುವೆ. ಏನೇನು ಕಷ್ಟವೇ ಇರಲಿ ಸಿರಿಗನ್ನಡ ತಾಗೆ ದುಡಿಯುವೆ. ತನು ಕನ್ನಡ ನುಡಿ ಕನ್ನಡ ಮನ ಕನ್ನಡವಾಗಿರಲಿ. ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನ ಶ್ರೀಗಂಧದಂತ ಮನಸ್ಸು, ಅವನ ಮಾತು ಜೇನಂತ ಸೊಗಸು. ನಿಯತ್ತಿನಲ್ಲಿ ಸೋದರ, ಅವನು ತಾಕತ್ತಿನಲ್ಲಿ ಸಾಗರ. ನಾನೊಬ್ಬ ದಂಡನಾಯಕ, ಎಂದೆಂದು ನಿಮ್ಮೂರ ಸೇವಕ, ಗೆದ್ದೆ ಗೆಲ್ಲುವ ಸೈನಿಕ, ನಿಮ್ಮ ಕಾಯೋದೆ ನನ್ನ ಕಾಯಕ. ಹುಟ್ಟಿದೆ ನಾನು ಕರುನಾಡ ಮಡಿಲಲ್ಲಿ, ಅತ್ತಿದ್ದೆ ನಾನು ಕಾವೇರಿ ತೀರದಲ್ಲಿ. ಹುಟ್ಟಿದೆ ನಾನು ಕರುನಾಡ ಮಡಿಲಲ್ಲಿ, ಅತ್ತಿದ್ದೆ. ಹುಟ್ಟಿದೆ ನಾನು ನಮ್ಮ ಬಂಧ ಅನುಬಂಧ ಸ್ವರ್ಗವೇ ನಾಚುವ ಹಾಗಿದೆ. ಇಲ್ಲಿ ಮೊಗ್ಗು ಅರಳಿದರೆ ಹೂವಿಗೆ 1000 ವರ್ಷವೇ. ಜೀವವು ನಿನ್ನ ವೇಷ ಹಸುವಿನ ಗಿರಿಗಳ ಸಾಲೆ
ಧನ್ಯವಾದಗಳು. ವೇದಿಕೆಯನ್ನ ಅಲಂಕರಿಸುವಂತಹ ಎಲ್ಲ ಗಣ್ಯಾತಿ ಗಣ್ಯರು ದೀಪವನ್ನ ಬೆಳಗಿ